ಬಿಗ್ ಬಾಸ್ ನಂತರ ಗೆದ್ದವರೊಂದು ಜಾಸ್ತಿ ಸಕ್ಸಸ್ ಆಗ್ತಿಲ್ಲ ಅನ್ನುವಂಥದ್ದು. ಯಾಕಂತಂದರೆ ಸೀಸನ್ 1ರಿಂದ ಹಿಡಿದ್ಬಿಟ್ಟು ಈಗೇನು 12 ಬಂತಲ್ಲ, ಸೊ ಅಲ್ಲಿ ತನಕನೂ ಕೂಡ ಯಾರೂ ಕೂಡ ಗೆದ್ದಂಥವ್ರು ಯಾರು ಸಕ್ಸಸ್ ಆಗ್ತಾ ಇಲ್ಲ ಅನ್ನೋಂಥ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಚರ್ಚೆ ಆಗ್ತಾನೆ ಇರುತ್ತೆ. ಇದಕ್ಕೆ ನೀವೆಷ್ಟು ಇದು ಮಾಡ್ತಾರೆ ಆ್ಯಸ್ ಎ ವಿನ್ನರ್ ಆಗಿ, ಮಾಜಿ ಕಂಟೆಸ್ಟೆಂಟ್ ಹಾಗೇನೆ ಮಾಜಿ ವಿನ್ನರ್ ಆಗಿ? ನೋಡಿ, ಒಂದೇ ಮಾತು ಹೇಳೋದು, ಜನ ಹಾರೈಸಿದ್ರೆ ಜನನ ಹಾರೈಸುವಂಥ ಒಂದು ಸಿನಿಮಾ ಜನ ಡಿಸೈಡ್ ಮಾಡಬೇಕು. ಎರಡನೇದೇನೆಂದ್ರೆ, ಮೊನ್ನೆ ನಂಗೆ ಖುಷಿ ಆಯಿತು. ಗಿಲ್ಲಿ ನಾನು ಒಂದು ಕಾರ್ಯಕ್ರಮ ಈ ಸೀಸನ್ ಗೆದ್ದಾಗ ನಾನು ಯಾವತ್ತೂ ಹೇಳಿಲ್ಲ, ಗಿಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು, ನಾನೇನು ಇಲ್ಲದಾಗ ಪ್ರಥಮಣ್ಣ ಕರೆದು ಫಸ್ಟ್ ನನ್ನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ನಂಗೊಂದು ಅವಕಾಶ ಕೊಟ್ಟಿದ್ದು ಅಂತ. ನನಗೆ ಖುಷಿ ಆಯಿತು, ಸ್ಮರಿಸಿದ್ರು, ಒಂದು ಒಳ್ಳೇದಾಯಿತು, ಒಳ್ಳೆತನ ಅವ್ರ ಮನಸ್ಸಲ್ಲಿದೆ, ಒಳ್ಳೇದಾಗಲಿ. ಆ ಸೀಸನ್ಗೆ ಜನ ಅವ್ರದ್ದೇ ಆದ ಆಡಿಯನ್ಸ್ನ ಬಿಲ್ಡ್ ಮಾಡಿರ್ತಾರೆ. ಥಿಯೇಟ್ರಿಕಲ್ ಆಡಿಯನ್ಸ್ ಬೇರೆ, ಟಿ ವಿ ನೋಡೋಂಥ ಜನ ಬೇರೆ. ಸೊ ಅವ್ರಿಗೂ ಒಳ್ಳೇದಾಗಲಿ, ಇವ್ರಿಗೂ ಒಳ್ಳೇದಾಗಲಿ, ಎಲ್ಲ ಕಂಟೆಸ್ಟೆಂಟ್ಸ್ಗೂ ಒಳ್ಳೇದಾಗಲಿ. ಬಟ್ ಅವ್ರಿಗೆ ನಾನೇನು ಹೇಳ್ತೀನಿ ಅಂದರೆ, ಸಿನಿಮಾ ಜೊತೆಗೆ ಇನ್ನಷ್ಟು ಸೃಜನಾತ್ಮಕವಾಗಿ ತೊಡಗಿಸ್ಕೊಳ್ಳಿ. ಈಗ ಇವತ್ತಿಗೂ ಹಂಗಂದಿಲ್ಲ, ಸಕ್ಸಸ್ ಅಲ್ಲ ಅಂತ ಹೇಳಿದರೆ ನಾನು ಒಂದೇ ಮಾತು ಹೇಳ್ತೀನಿ, ಇವತ್ತಿಗೂ ಶ್ರುತಿ 100 ಸಿನಿಮಾ ಹೀರೋಯಿನು, ಶೀ ಈಸ್ ಎ ಸೂಪರ್ ಸ್ಟಾರ್. ನನಗೀಗಲೂ ಅವರು ಸ್ಟಾರ್. ಅವರು ವಿಜಯ್ ರಾಘವೇಂದ್ರ ಅವರು, ಅಕುಲ್ ಅವರು ನನಗೆ ಲೈಫ್ ಕೊಟ್ಟವರು, ಅವರು ಕೂಡ ನನ್ನ ಬಿಗ್ ಬಾಸ್ಗೆ ಕಳಿಸ್ಕೊಟ್ಟವರು. ಅವರು ಕೂಡ ಒಂದು ಆ್ಯಂಕರ್ ಆಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಹೀರೋ ಆಗಬೇಕು ಅಂದ್ರೆ ಆಗಲ್ಲ ಸರ್. ಬೆಂಗಳೂರಲ್ಲಿ 7.5 ಕೋಟಿ ಜನಸಂಖ್ಯೆ ಇತ್ತು, ದಿನಕ್ಕೆ 1000 ಜನ ಲಗೇಜ್ ಎತ್ಕೊಂಬರ್ತಾರೆ. ಅದರಲ್ಲಿ ಒಂದು 500 ಜನ ನನಗೆ ಹೊಟ್ಟೆ ತುಂಬ ಊಟ ಹಾಕೋರು ಸಾಕು, ಮನೆ ನಡೆಸೋದು ಸಾಕು ಅನ್ನೋ, ಇನ್ನು 500 ಜನ ಹೀರೋ ಆಗಬೇಕು, ನನ್ನ ತಂಗಿನ ಮದುವೆ ಮಾಡಬೇಕು ಅನ್ಕೊಂಬರ್ತಾರೆ, ಇನ್ನೊಂದಷ್ಟು ಜನ ಹೀರೋ ಆಗಬೇಕು ಅಂದ್ಬರ್ತಾರೆ. ಎಲ್ಲರೂ ಹೀರೋ ಮಾಡೋಕ್ಕೆ ಚಿತ್ರರಂಗದಲ್ಲಿ ಅವಕಾಶ ಇರಲ್ಲ. ಯಾರು ಕೈ ಹಿಡಿತೆ ಹಿಡೀಲಿ, ಪ್ರತಿಭಾವಂತರಿಗೆ ಅವಕಾಶ ಆಗಲಿ. ಬಿಗ್ ಬಾಸ್ ಒಂದು ವೇದಿಕೆ ಮಾಡಿಕೊಡುತ್ತೆ. ಪ್ರತಿಯೊಬ್ಬರು ಹೀರೋ ಆಗೇ ಎಲ್ಲರೂ ಎಲ್ಲರೂ ವಿಷ್ಣುವರ್ಧನ್, ಅಂಬರೀಷು ಅಣ್ಣವ್ರಾಗಕ್ಕಾಗುತ್ತಾ ಸರ್? ಇಲ್ಲ. ಕೆಲವ್ರಿಗೆ ಸಿಕ್ಕಿರೋದ್ರಲ್ಲಿ ತೃಪ್ತಿ ಇದೆ. ನನಗೆ ಸಿಕ್ಕಿರದೆ ಇಷ್ಟು, ನನಗಿಷ್ಟು ಸಿಕ್ಕಿರದೆ ಹೆಚ್ಚು ಸರ್. ಇದೇ ನನ್ನ ಪುಣ್ಯ. ಇಷ್ಟು ನಾನು ಪಡ್ಕೊಳ್ಳೋಷ್ಟು ಇದೆಯೋ ಇಲ್ವೋ ಗೊತ್ತಿಲ್ಲ, ನಂಗೆ ಇಷ್ಟು ಸಿಕ್ಕಿರದೆ ಸಾಕು, ಇನ್ನೇನು ಸರ್ ಬೇಕು? ಒಬ್ಬ ಬಿಗ್ ಬಾಸ್ ವಿನ್ನರ್ ಹಾಗೆ ಮಾಜಿ ಕಂಟೆಸ್ಟೆಂಟ್ ಆಗಿ ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ಸಾಕಷ್ಟು ಜನ ಬಿಗ್ ಬಾಸ್ ಅನ್ನುವಂತಹ ವೇದಿಕೆಗೆ ಆ ಒಂದು ಕ್ಷಣಕ್ಕೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಬಿಗ್ ಬಾಸಿಂದ ಹೊರಗಡೆ ಬಂದಂಥವ್ರು ಸುದೀಪ್ ಸರ್ ಬಗ್ಗೆ ಆಗಿರ್ಬೋದು ಅಥವಾ ವೇದಿಕೆ ಬಗ್ಗೆ ಆಗಿರ್ಬೋದು ಒಂದಷ್ಟು ಜನ ಮಾತನಾಡ್ತಾರೆ. ಇದ್ರ ಬಗ್ಗೆ ಏನು ಅನ್ಕೊಂತಾರೆ? ಯಾಕಂತಂದರೆ ತಿಂದಿರುವಂತಹ ಮನೆಯಲ್ಲೇ ಅದು ಮಾಡೋದು. ಅರ್ಥ ಆಯ್ತು ನೀವೇನು ಹೇಳಿದ್ರಿ ಅಂತ. ಒಂದೇ ಮಾತು ಹೇಳ್ತೀನಿ, ವೈಯಕ್ತಿಕವಾಗಿ ಈ ಪದ ನಾನೆಲ್ಲೂ ಹೇಳಂಗಿಲ್ಲ. ಇಫ್ ಸುದೀಪ್ ಅವ್ರು ಮನ್ಸು ಮಾಡಿದ್ದಿದ್ರೆ, ಎಷ್ಟೋ ಜನ ಅಂತಾರೆ ಸುದೀಪ್ ಅವ್ರನ್ನ ತುಳಿದ್ಬಿಟ್ರು ಅದು ಇದು ಅಂತ, ಆ ವ್ಯಕ್ತಿ ಮನ್ಸು ಮಾಡಿದ್ದಿದ್ರೆ ನಾನು ಬಿಗ್ ಬಾಸ್ ಗೆಲ್ಲಕ್ಕೆ ಆಗ್ತಿಲ್ಲ. 3-4ನೇ ವಾರಕ್ಕೆ ಪ್ರಥಮ್ ನೀನು ಬೇಡಪ್ಪ ಅಂತ ಅಂದ್ಕೊಂಡ್ಬಿಟ್ಟಿದ್ರೆ, ಹಠ ಮಾಡಿ ಕೂತ್ಬಿಟ್ರೆ ಡೆಫಿನೆಟ್ಲಿ ನಾನು ಗೆಲ್ಲಕ್ಕಾಗ್ತಿತ್ತ, ಇರೋಕ್ಕಾಗ್ತಿತ್ತ? ಇಷ್ಟು ಸಿಕ್ಕಿದೆ ಅಲ್ವ ಸರ್, ಸಾಕು. ಆಮೇಲೆ ಇನ್ನೊಂದೇನು ಗೊತ್ತಾ, ಅಲ್ಲಿರ್ತೀವಿ, ಪಡ್ಕೊಂಬಂದಿರ್ತೀವಿ, ಒಂದಷ್ಟು ಸಿಕ್ಕಿರುತ್ತೆ ಅಂದಾಗ ತಿಂದ ಮೇಲೆ ಅದೇ ಮನೆಗೆ ನಾವು ಇದು ಮಾಡಬಾರ್ದು ಅಥವಾ ಅದು ಹೇಳಬಾರ್ದು ಅಂತ. ಯಾರೇ ಮಾಡಿದರೂ ಅಷ್ಟೇ, ಯಾರು ನಿಮ್ಮನ್ನು ತುಳಿಯುವಂಥ ಪ್ರಯತ್ನ ಮಾಡಲ್ಲ. ಈಗೇನಾಗಿದೆ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕೆಲವೊಂದು ವೀಡಿಯೋಗಳು ಅದು ಬೇರೆ ರೀತಿ ತಿರ್ಚುವಿಕೆ ಆಗುತ್ತೆ. ಹಾಗಂದು ಮಾತ್ರಕ್ಕೆ ನಾವು ಅವ್ರನ್ನ ಕಲ್ಲೆಸೆಯೋದು ತಪ್ಪು. ಸುದೀಪ್ ಅವ್ರು ಆ್ಯಕ್ಚುಲಿ ಹಂಗಿಲ್ಲ ಅಂತ ನನ್ನ ನಂಬಿಕೆ. ನಾನು ವೈಯಕ್ತಿಕವಾಗಿ ಬಲ್ಲೆ, ಇವತ್ತಿಗೆ ನಂಗೆ ತುಂಬ ಚೆನ್ನಾಗಿದ್ದಾರೆ. ಹಾಗಂದು ಮಾತ್ರ. ಆಮೇಲೆ ಎಷ್ಟೋ ಜನ ಹೇಳ್ತಾರೆ, ಪ್ರಥಮ್ ನಿಮ್ಗೆ ಈಗಲೂ ತುಂಬ ಚೆನ್ನಾಗಿದ್ದಾರೆ, ಕೆಲವ್ರ ಜೊತೆ ಕಾಂಟ್ಯಾಕ್ಟ್ಸ್ ಇರೋದು ಸುದೀಪ್ ಸರ್, ಅದ್ರಲ್ಲಿ ನಿಮಗೂ ಜೊತೆನೂ ಇದಾರಲ್ಲ, ನೀವು ಯಾಕೆ ಬಳಸ್ಕೊ. ನಾನು ಅದೇ ಹೇಳೋದು, ನೋಡಪ್ಪ ಸುದೀಪ್ ಅವ್ರ ಅಕ್ಕನ ಮಗ ಲಾಂಚ್ ಆಗ್ತಾಯಿದ್ದಾರೆ, ನಾವು ಸಿಕ್ಕಾಗ ದೂರದಲ್ಲಿ ಅರ್ಧ ಗಂಟೆ 10 ನಿಮಿಷ ಯಾವಾಗ ಸಿಕ್ಕರೂ ಪರ್ಸ್ನಲಿ ಮಾತಾಡ್ತಾರೆ. ಅವ್ರ ಕುಟುಂಬದಲ್ಲಿ ಕಾಯ್ತದೆ, ನಮ್ಗೆ ಅಷ್ಟು ಮಾಡಿಕೊಟ್ಟಿದ್ದಾರೆ. ಎಲ್ಲವನ್ನೂ ಅವ್ರ ಮೇಲೆ ನಾನು ಒಂದು ಸಿನಿಮಾ ಮಾಡ್ಬಿಡಿದ್ದಂತ ಅವ್ರ ಮೇಲೆ ವರ್ಕೊಂಬಿಡೋದು ನಾನು ಹಂಗೆ ಮಾಡಲ್ಲ. ಸಿಕ್ಕಾಗ ವಿಶ್ವಾಸ ಕೊಟ್ಟಿದ್ದಾರೆ, ಸಾಕು. ಯಾರೇ ಆಗಲಿ ಹೊರಗಡೆ ಬಂದಮೇಲೆ ಆ ಶೋ ಮುಗಿಸ್ಕೊಂಡು ನಿಮ್ಗೆ ಅಷ್ಟೆಲ್ಲ ಸಿಕ್ಕಿದೆ, ಹಿಂದೆ ಮಾತಾಡಬೇಡಿ. ಆಗಿದ್ದಾಗೋಯ್ತು. ಈಗ ಆಗಿರೋರ ಮೇಲೂ ನೀವು ದ್ವೇಷ ಇಟ್ಕೊಂಬಿಡಿ. ಆಮೇಲೆ ಅದನ್ನ ಆ ಪಾಪ ಅವ್ರು ಹೇಳಿರೋದನ್ನು ಕೂಡ ಒಂದಷ್ಟು ತಿರ್ಚೋದು ಆಗಿದೆ ಈ ಸೋಷಿಯಲ್ ಮೀಡಿಯಾದಿಂದ. ಅದು ತಪ್ಪು. ಎರಡೂ ನಿಂತೋಗ್ಲಿ ಅಂತ ನಾನು ಹಾರೈಸ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.